ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆಯಿತಾ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆ ನೋಡ್ತಾ ಇದ್ವಿ ಆಯಿತಾ. ಈ ಟಾಪಿಕ್ ಕಂಪ್ಲೀಟ್ ಆದಮೇಲೆ ಒಂದಷ್ಟು MCQಸ್ಗಳನ್ನ ಕೂಡ ಸಾಲ್ವ್ ಮಾಡಿಸ್ತೀನಿ. ಯಾಕೆ ಅಂತಂದರೆ ಈ ಟಾಪಿಕ್ ಮೇಲೆ ಸ್ವಲ್ಪ ಒಂದಷ್ಟು ನ್ಯೂಸಲ್ಲಿತ್ತು ಆಯಿತಾ. ಕರೆಂಟ್ ಅಫೇರ್ಸ್ ಹೇಳೋದಾದರೆ ನಿಮ್ಮ ರೈಟ್ ಟು ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ಇನ್ನು ಒಂದಷ್ಟು ನ್ಯೂಸ್ಗಳಲ್ಲಿತ್ತು. ಸೊ ಹಾಗಾಗಿ ಇದ್ರ ಮೇಲೆ ಒಂದಷ್ಟು MCQಸ್ಗಳನ್ನ ಸಾಲ್ವ್ ಮಾಡಿಸ್ತೀನಿ. ಒಂದು 10 ಕ್ವಶನ್ಸ್ ಇದೆ. 10 ಇದೆಯಾ? 9 ಕ್ವಶನ್ಸ್ ಇದೆ. ಕಂಪ್ಲೀಟಾಗಿ ಈಗ ಒಂದು ಕ್ಲಾಸ್ ನೋಡಿದ್ರೆ ನೀವು ಈ 10 ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು ಆಯಿತಾ. ಶುರು ಮಾಡೋಣ ಹಂಗಾದ್ರೆ. ಓಕೆ, ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕ್ಲಾಸ್ನ ಶುರು ಮಾಡ್ತೀನಿ. ಮೊದಲನೇದು ನಾನು ಹೇಳ್ದಂಗೆ ಹಳೆ ಕ್ಲಾಸಲ್ಲೆಲ್ಲ ಅಂದರೆ ಹೇಳಿದೆ ಒಂದಷ್ಟು ಲೆಜಿಸ್ಲೇಟಿವ್ ಅಂದರೆ ಪಾರ್ಲಿಮೆಂಟ್ ತಂದಂತಹ ಆ್ಯಕ್ಟ್ ಮುಖಾಂತರ ಬಂದಂತಹ ಕಮಿಷನ್ ಅಂತ. ಬಟ್ ಇದು ಏನಿದೆ ಅಂದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಏನಿದೆ ಇದು ಎಕ್ಸಿಕ್ಯೂಟಿವ್ ಆ್ಯಕ್ಷನಿಂದ ಫಾರ್ಮ್ ಆಗಿದೆ. ಅಂದರೆ RTI ಆ್ಯಕ್ಟ್ ಅಂತ ತಂದ್ರಲ್ಲ, ಸೊ RTI ಆ್ಯಕ್ಟು ಬಂದು ನಿಮ್ಮ ಎಕ್ಸಿಕ್ಯೂಟಿವ್ ತಂದಂತಹ ಒಂದು ಆ್ಯಕ್ಟು. ಸೊ ಈ ಎಕ್ಸಿಕ್ಯೂಟಿವಿಂದ ಬಂದಂತಹ ಒಂದು ಕಮಿಷನ್ ಅಂದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆಯಿತಾ. ಸೊ ನೆಕ್ಸ್ಟು ಕಂಪೋಸಿಷನ್ ಹೇಳಿದರೆ ನಿಮ್ಮ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಇರ್ತಾರೆ ಮತ್ತು ಅಪ್ ಟು 10 ಇನ್ಫಾರ್ಮೇಷನ್ ಕಮಿಷನರ್ ಇರ್ತಾರೆ ಆಯಿತಾ. ಅಂದರೆ 1+10 ಅಂತ ಬರ್ಕೊಳ್ಳಿ. ಒಬ್ಬರು ಚೀಫು, ಇನ್ನು 10 ಜನ ನಾರ್ಮಲ್ ಮೆಂಬರ್ಸ್ ಅಂತಲೇ ತಿಳ್ಕೊಬೋದು ಆಯಿತಾ. ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವರು ಆಯಿತಾ. ಸೊ ಸುಮ್ಮನೆ ಅಪಾಯಿಂಟ್ ಮಾಡಲ್ಲ ಪ್ರೆಸಿಡೆಂಟ್ ಅವರು. ಸೊ ಪ್ರೆಸಿಡೆಂಟ್ ಅವರಿಗೆ ಒಂದಷ್ಟು ಜನ ರೆಕಮೆಂಡೇಶನ್ ಕೊಡಬೇಕು. ನೋಡಿ ಸರ್, ಇವನ್ನ ಅಪಾಯಿಂಟ್ ಮಾಡಿ, ಇವನ್ನ ಚೀಫ್ ಆಗಿ ಮಾಡಿ, ಇವನ್ನ ನಾರ್ಮಲ್ ಮೆಂಬರ್ ಆಗಿ ಮಾಡಿ ಅಂತ ಹೇಳಬೇಕು. ಸೊ ಆ ಒಂದು ರೆಕಮೆಂಡೇಶನ್ ಯಾರು ಕೊಡ್ತಾರೆ ಅಂದರೆ ಒಂದು ಕಮಿಟಿನ ರಚನೆ ಮಾಡ್ತಾರೆ. ಆ ಕಮಿಟಿಲಿ ಯಾರಿರ್ತಾರೆ ಅಂತಂದರೆ PM ಇರ್ತಾರೆ ಮತ್ತು ಲೀಡರ್ ಆಫ್ ಅಪೋಸಿಷನ್ ಆಫ್ ಲೋಕಸಭಾ. ಅಂದರೆ PM ಅಂತಂದರೆ ಇಂಡೈರೆಕ್ಟಾಗಿ ಹೇಳ್ತಾರದು ಲೀಡರ್ ಆಫ್ ದ ಪಾರ್ಟಿ ಅಥವಾ ಲೀಡರ್ ಆಫ್ ದ ಲೋಕಸಭಾ, ಮತ್ತು ಲೀಡರ್ ಆಫ್ ರೂಲಿಂಗ್ ಪಾರ್ಟಿ ಅಂತಲೇ ಹೇಳ್ಬೋದು PMಗೆ ಅಲ್ವಾ. ನೆಕ್ಸ್ಟು PM, ನೆಕ್ಸ್ಟು ಲೀಡರ್ ಆಫ್ ಅಪೋಸಿಷನ್ ಆಫ್ ಲೋಕಸಭಾ, ನೆಕ್ಸ್ಟು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ನಾಮಿನೇಟೆಡ್ ಬೈ PM. ಸೊ ಅದು ಕೂಡ PM ಅವರು ನಾಮಿನೇಟ್ ಮಾಡಿರ್ತಾರಲ್ಲ. ಸೊ ಅವರು ಒಟ್ಟು 3 ಜನ. ಈ 3 ಜನ ಸೇರಿದಂತಹ ಒಂದು ಕಮಿಟಿ ಏನಿದೆ, ಈ 3 ಜನ ಒಂದಷ್ಟು ರೆಕಮೆಂಡೇಶನ್ ಪ್ರೆಸಿಡೆಂಟ್ ಕೊಡ್ತಾರೆ. ನೋಡಿ ಸರ್, ಇವ್ರನ್ನ ಅಪಾಯಿಂಟ್ ಮಾಡಿ, ಇವ್ರನ್ನ ಅಪಾಯಿಂಟ್ ಮಾಡಬೇಡಿ, ಹಂಗೆ ಅಂತ. ಸೊ ಈ ರೆಕಮೆಂಡೇಶನ್ ಮುಖಾಂತರ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ಮೆಂಟ್ನ ಮಾಡ್ತಾರೆ. ನೆಕ್ಸ್ಟ್ ಟರ್ಮ್ ಅಂತ ಬಂದಾಗ ಪ್ರಿಸ್ಕ್ರೈಬ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ಇಲ್ಲಿ ಟರ್ಮು ಇಷ್ಟು ವರ್ಷನೇ ಕೆಲಸ ಮಾಡಬೇಕು ಅಷ್ಟೇ ಮಾಡಬೇಕು ಅಂತಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ವರ್ಷ ಕೆಲಸ ಮಾಡು ಅಂತ ಹೇಳುತ್ತೋ ಅಷ್ಟು ವರ್ಷ ಅವ್ರು ಕೆಲಸ ಮಾಡಬೇಕಾಗ್ತದೆ ಆಯಿತಾ. ನೆಕ್ಸ್ಟು ಏಜ್ ಅಂತ ಬಂತಂದರೆ ಅವರು ಅಂದರೆ ಒಬ್ಬ ಕೆಲಸ ಮಾಡ್ತಿದ್ದಾನೆ ಅಂತಂದರೆ 65 ವರ್ಷದವರೆಗೂ ಅವನು ಆಫೀಸಲ್ಲಿ ಕೆಲಸ ಮಾಡ್ಬೋದು. ಅಂದರೆ 65 ವರ್ಷ ಆದಮೇಲೆ 65 ವರ್ಷ ಆದಮೇಲೆ ಅವ್ನು ರಿಟೈರ್ಡ್ ಆಗ್ತಾನೆ. ಸೊ ಒಬ್ಬ ಪರ್ಸನ್ ಅಂತಂದರೆ ಅವನಿಗೆ 65 ವರ್ಷ ಮ್ಯಾಕ್ಸಿಮಮ್ ಅಷ್ಟೆ. ನೆಕ್ಸ್ಟು ಕ್ವಾಲಿಫಿಕೇಷನ್ ಅಂತ ಬಂದಾಗ ಪರ್ಸನ್ ಆಫ್ ಎಮಿನೆನ್ಸ್ ಇನ್ ಪಬ್ಲಿಕ್ ಲೈಫ್ ವಿತ್ ವೈಡ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಲಾ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೋಷಿಯಲ್ ಸರ್ವಿಸ್, ಮ್ಯಾನೇಜ್ಮೆಂಟ್, ಜರ್ನಲಿಸಮ್, ಮಾಸ್ ಮೀಡಿಯಾ ಆರ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗವರ್ನೆನ್ಸ್. ಸೊ ಓಕೆ, ಇಷ್ಟು ಕ್ವಾಲಿಫಿಕೇಷನು ಒಬ್ಬ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಥವಾ 10 ಇನ್ಫಾರ್ಮೇಷನ್ ಕಮಿಷನ್ ಏನಿದ್ದಾರೆ ಅವ್ರಿಗೆ ಇಷ್ಟು ಕ್ವಾಲಿಫಿಕೇಷನ್ ಇರಬೇಕು. ಈ ಕ್ವಾಲಿಫಿಕೇಷನ್ ಮೇರೆಗೆ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಟ್, ದೇ ಆರ್ ನಾಟ್ ಆ್ಯನ್ MP, MLC, MLA ಆ್ಯಂಡ್ ಡು ನಾಟ್ ಹೋಲ್ಡ್ ಹೌಸ್ ಆಫ್ ಪ್ರಾಫಿಟ್ ಆರ್ ಕನೆಕ್ಟೆಡ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ನೋಡಿ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನಲ್ಲಿ ಈ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅಥವಾ ಇನ್ಮಿಕ್ಕಂತಹ 10 ಇನ್ಫಾರ್ಮೇಷನ್ ಕಮಿಷನರ್ಸ್ ಏನಿರ್ತಾರೆ ಅವ್ರು ಯಾವುದೇ ಕಾರಣಕ್ಕೂ MP ಆಗಿರಬಾರ್ದು, MLAನೂ ಆಗಿರಬಾರ್ದು, MLCನೂ ಕೂಡ ಆಗಿರಬಾರ್ದು. ಜೊತೆಗೆ ಇವ್ರು ಯಾವುದೇ ಕಾರಣಕ್ಕೂ ಹೌಸ್ ಆಫ್ ಪ್ರಾಫಿಟ್ನ ಹೋಲ್ಡ್ ಮಾಡಿರಬಾರ್ದು ಮತ್ತು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಜೊತೆಗೂ ಇವರು ಕನೆಕ್ಷನ್ ಇಟ್ಕೋಬಾರ್ದು ಆಯಿತಾ. ಅದೊಂದು ಗೊತ್ತಿರಲಿ ಕ್ವಾಲಿಫಿಕೇಷನಲ್ಲಿ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ರಿಮೂವಲ್ಲು, ಯಾರು ರಿಮೂವ್ ಮಾಡ್ತಾರೆ? ಪ್ರೆಸಿಡೆಂಟ್ ಓನ್ಲಿ ಅಂತಿದೆ ನೋಡಿ, ಪ್ರೆಸಿಡೆಂಟ್ ಓನ್ಲಿ ಅವ್ರು ಮಾತ್ರ. ಸೊ ಇನ್ ದ ಕೇಸ್ ಆಫ್ ಇನ್ಸಾಲ್ವೆನ್ಸಿ, ಕನ್ವಿಕ್ಷನ್ ಆಫ್ ಎನಿ ಅಫೆನ್ಸಸ್ ಇನ್ವಾಲ್ವಿಂಗ್ moral turpitude, office of profit or infirmity of mind or body, misbehavior. So next, only upon binding advice of the Supreme Court after inquiry. ನೋಡಿ, ರಿಮೂವಲ್ ಪ್ರೊಸೆಸ್ಗೆ ನಾರ್ಮಲಾಗಿ ಇನ್ಸಾಲ್ವೆನ್ಸಿ ಅಂದರೆ ನಾನು ಹೇಳ್ದಂಗೆ ದಿವಾಳಿ ಆಗೋದು, ಬ್ಯಾಂಕ್ರಪ್ಸಿ ಆಗೋದು. ನೆಕ್ಸ್ಟ್ ಅಕಸ್ಮಾತ್ ಏನಾದರೂ ಒಂದು ಅಫೆನ್ಸ್ ಮಾಡಿತ್ತು ಅಂತಂದರೆ ಇನ್ವಾಲ್ವಿಂಗ್ ಇನ್ ಮಾರಲ್ ಅಂತಂದರೆ ಲೈಕ್ ಡೌರಿ ಕೇಸು, ಸತಿ ಕೇಸು, ಡೌರಿ ಕೇಸು. ಸೊ ಇಂಥದಕ್ಕೆ ಮಾರಲ್ ಟರ್ಪ್ಯೂಟೆಡ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೌಸ್ ಆಫ್ ಪ್ರಾಫಿಟು,
ನೆಕ್ಸ್ಟು ಅನ್ಸೌಂಡ್ ಮೈಂಡ್ ಅಂತಲೇ ಹೇಳ್ಬೋದು, ಆಯಿತಾ. ನೆಕ್ಸ್ಟು ಅನ್ಸೌಂಡ್ ಮೈಂಡ್ ಆರ್ ಬಾಡಿ, ನೆಕ್ಸ್ಟು ಮಿಸ್ಬಿಹೇವಿಯರ್ ಅಂತಿದೆ. ಓಕೆ, ಇಷ್ಟು ಇದರಲ್ಲಿ ಇವನ್ನ ರಿಮೂವಲ್ ಮಾಡ್ಬೋದು. ಬಟ್ ಏನು ಅಂತಂದರೆ ಫಸ್ಟು ಅವ್ರ ಮೇಲೆ ಇನ್ಕ್ವೈರಿ ಆಗುತ್ತೆ. ಸುಪ್ರೀಂ ಕೋರ್ಟು ಅವ್ರ ಮೇಲೆ ಇನ್ಕ್ವೈರಿಯನ್ನು ಮಾಡಿ ಆ ಇನ್ಕ್ವೈರಿಯಲ್ಲಿ ಸುಪ್ರೀಂ ಕೋರ್ಟ್ ಏನಾದರೂ ಇವರು ಅಂತಂದರೆ ಇಷ್ಟು ಇದರಲ್ಲಿ ಏನಾದರೂ ಒಂದು ಅಂದರೆ ಅಕಸ್ಮಾತ್ ಅವರು ಮಿಸ್ಬಿಹೇವಿಯರ್ ಮಾಡಿದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ವರ್ಡಿಕ್ಟ್ ಕೊಡ್ತು ಅಂತಂದರೆ ಪ್ರೆಸಿಡೆಂಟ್ ಅವರು ಕಿತ್ತಾಕ್ತಾರೆ ಆಫೀಸಿಂದ, ಆಯಿತಾ. ಸೊ ಗೊತ್ತಿರಲಿ, ಸುಪ್ರೀಂ ಕೋರ್ಟ್ ಇನ್ಕ್ವೈರಿ ಮಾಡಿ ಹೇಳೋವರು ಕೂಡ ಅವನ್ನ ರಿಮೂವ್ ಮಾಡೋದಿಲ್ಲ, ಸುಪ್ರೀಂ ಕೋರ್ಟ್ ಅವ್ರಿಗೆ ಇನ್ಕ್ವೈರಿ ಮಾಡಿ ಹೇಳಬೇಕು, ಆಯಿತಾ. ಸೊ ನೆಕ್ಸ್ಟು ರೆಸಿಗ್ನೇಷನ್ ಅಂತ ಹೇಳೋದಾದರೆ ಸೊ ಪ್ರೆಸಿಡೆಂಟ್ ಅವ್ರಿಗೆ ಕೊಡಬೇಕು. ಸೊ ರೀಅಪಾಯಿಂಟ್ಮೆಂಟ್ ಮಾಡ್ಕೋಬೋದಾ ಅಂದರೆ ಇಲ್ಲ, ರೀಅಪಾಯಿಂಟ್ಮೆಂಟ್ ಆಗೋದಿಲ್ಲ. ಒಂದು ಸತಿ ಕಿತ್ತಾಕ್ತು ಅಂತಂದರೆ ಒಂದು ಸತಿ ಅವರು ಆಫೀಸಿಂದ ರಿಮೂವ್ ಆಯಿತು ಅಂತಂದರೆ ಅವರು ಹೋದಂಗೆ ಅವರು, ಆಯಿತಾ. ನೆಕ್ಸ್ಟ್ ಮಿನಿಸ್ಟ್ರಿ, ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಅಂದರೆ ಇದು ಮಿನಿಸ್ಟ್ರಿ ಆಫ್ ಪರ್ಸನಲ್, ಆಯಿತಾ. ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಹೇಳಿದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಹೋಲ್ಡ್ ಸುಮೋಟೋ ಪವರ್ಸ್. ನೋಡಿ, ಸುಮೋಟೋ ಪವರ್ಸ್ಗಳು ಕೂಡ ಇದೆ, ಗೊತ್ತಲ್ಲ ನಿಮಗೆ ಸುಮೋಟೋ ಪವರ್ಸು. ಓಕೆ, ಟು ಆರ್ಡರ್ ಇನ್ಕ್ವೈರಿ ಇನ್ ಟು ಮ್ಯಾಟರ್ಸ್ ಇಫ್ ದೇ ಆರ್ ಫೌಂಡ್ ರೀಸನಬಲ್ ಗ್ರೌಂಡ್ಸ್. ಓಕೆ, ಈಗ ನೆಕ್ಸ್ಟ್ ರಿಪೋರ್ಟ್ಗಳನ್ನ ಸೆಂಟ್ರಲ್ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ತೆಗೆದು ಪಾರ್ಲಿಮೆಂಟ್ ಮುಂದೆ ಇಡುತ್ತೆ. ನೆಕ್ಸ್ಟು ಇದು ಸಿವಿಲ್ ಕೋರ್ಟ್ಗೆ ಏನು ಪವರ್ ಇದೆ, ಸೊ ಅದೇ ರೀತಿ ಪವರ್ಗಳಿದೆ. ಎಕ್ಸಾಂಪಲ್ ಹೇಳೋದಾದರೆ ಏನದು ಎವಿಡೆನ್ಸ್ಗಳು ಸಬ್ಮಿಟ್ ಮಾಡೋದಾಗಿರ್ಬೋದು, ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಾಗಿರ್ಬೋದು, ಅವೆಲ್ಲ ಗೊತ್ತಲ್ಲ ನಿಮಗೆ ಸಿವಿಲ್ ಕೋರ್ಟು. ಓಕೆ, ನೆಕ್ಸ್ಟು ವೆನ್ ಇನ್ಕ್ವೈರಿಂಗ್ ಅಂಡ್ ಕಂಪ್ಲೇಂಟಿಂಗ್ ರಿಗಾರ್ಡಿಂಗ್ RTI process and responses pertaining office in financial institution PSU under the central government and UTs ಬೇಡ. ಸೊ ಇಷ್ಟೇ ಸಾಕು, ಮುಗೀತು. ಇದ್ರ ಮೇಲೆ ನೀವು ಎಕ್ಸ್ಟ್ರಾ ಏನಾದ್ರು ಓದ್ತೀನಿ ಅಂತಂದರೆ ಲಕ್ಷ್ಮೀಕಾಂತಲ್ಲಿ ಏನಿದೆ ಒಂದು ಪವರ್ಸ್ ಅಂತಿದೆ ಅಲ್ವಾ, ಪವರ್ಸ್ ಆಫ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತಿದೆ, 2ನೇ ಪೇಜಲ್ಲಿದೆ ನೋಡಿ. ಸೊ ಅಲ್ಲಿರುವಂತಹ ಒಂದಷ್ಟು ಪವರ್ಸ್ಗಳಿದೆ ನೋಡಿ, ಆ ಪವರ್ಸ್ ನೋಡಿಕೊಂಡ್ರೆ ಸಾಕು. ಈಗ ಒಂದಷ್ಟು MCQಸ್ಗಳನ್ನ ಸಾಲ್ವ್ ಮಾಡೋಣ. ಸೊ ಮೊದಲನೇದು ನೋಡಪ್ಪ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನು. ಸೊ ಹಾಗೆ ನೋಡ್ಕೊಳ್ಳಿ, ಈ ಕ್ಲಾಸ್ ಕೇಳಿದಿರಲ್ವ ಅಷ್ಟೇ ಸಾಕು, ಸುಮ್ಮನೆ ಹಾಗೆ ನೋಡಿ. ದ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಫಾಲ್ಸ್ ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಮಿನಿಸ್ಟ್ರಿ. ಸೊ ಯಾವ ಮಿನಿಸ್ಟ್ರಿ ಅಂತ ಹೇಳಿದೆ ನಾನು, ಯಾವ ಮಿನಿಸ್ಟ್ರಿ ಅಂತ ಹೇಳಿದೆ, ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂತ ಹೇಳಿದೆ ಅಲ್ವಾ. ಆನ್ಸರ್ ಇಸ್ ಸಿ, ಕರೆಕ್ಟಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಓಕೆ, ಇದು it is a body independent of the union government as far as its power and functioning is concerned. ಹೌದಲ್ವಾ? ಹೌದು. It is a statutory body is formed under the provisions of the Right to Information Act 2005. ಹೌದಾ? Yes. This body also deals with the complaints pertaining to information sought under the RTI Act forwarded from the UTs. ಸೊ ಏನಿರ್ಬೋದು ಆನ್ಸರ್ ಇದಕ್ಕೆ? ಸ್ಟೇಟ್ಮೆಂಟ್ ಓದಿ ಒಂದ್ಸತಿ. ಸ್ಟೇಟ್ಮೆಂಟ್ ಓದಿದ ತಕ್ಷಣ ನಿಮಗೆ ನಾರ್ಮಲಾಗಿ ಹಂಗೆ ಓದಿ. ಅಕಸ್ಮಾತ್ ಈ ಟಾಪಿಕ್ ಎಲ್ಲಿ ಸರ್ ನಾವು ಓದ್ಲೇವಲ್ಲ, ಹಾಗಾದ್ರೆ ನೀವು ಹೇಗೆ ಹೇಳ್ತೀರಾ ಸಾಲ್ವ್ ಮಾಡೋಕ್ಕೆ ಅಂತಂದರೆ, ನೀವು ಲಕ್ಷ್ಮೀಕಾಂತ್ ಸುಮ್ಮನೆ ಓದ್ಕೊಂಡು ಬಂದಿದ್ರು ಒಂದು ನಿಮಗೆ ಐಡಿಯಾ ಸಿಗುತ್ತೆ. ಸರಿನಾ? ಸ್ಟೇಟ್ಮೆಂಟ್ ಓದಿದ ತಕ್ಷಣ ನಿಮಗೆ ಐಡಿಯಾ ಸಿಗುತ್ತೆ, ಇದಿರ್ಬೋದಾ ಇದಿರಲ್ವಾ ಅಂತ. ಸರಿನಾ? ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಮೊದಲನೇದು ಇಟ್ ಈಸ್ ಆನ್ ಇಂಡಿಪೆಂಡೆಂಟ್ ಬಾಡಿ, ಅಂದರೆ ಬಾಡಿ ಇಂಡಿಪೆಂಡೆಂಟ್ ಆಫ್ ದ ಯೂನಿಯನ್ ಗೌರ್ಮೆಂಟ್ ಅಂತಿದೆ. ಹೌದಲ್ವಾ? ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದನ್ನೆಲ್ಲ ಮಾಡೋದು ಅಂತ ಹೇಳಿದೆ ಇಲ್ಲಿ ನೋಡಿ. ಎಲ್ಲೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿದೆ ಅಲ್ವಾ ನೋಡಿ. ಟರ್ಮ್ ಬಂದು ಪ್ರಿಸ್ಕ್ರೈಬ್ ಸೆಂಟ್ರಲ್ ಗೌರ್ಮೆಂಟು. ಸೊ ಎಲ್ಲೆಲ್ಲೆಲ್ಲೋ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ, ಆಯಿತಾ. ನೆಕ್ಸ್ಟು ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ. ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005. ಸರ್ ಹೆಂಗೆ ಸರ್ ಇದು ಸ್ಟ್ಯಾಚ್ಯುಟರಿ ಬಾಡಿ? ಈಗ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಂದರೆ ಒಂದು ಆ್ಯಕ್ಟ್, ಅಂದರೆ ಒಂದು ಅಮೆಂಡ್ಮೆಂಟ್ ಮಾಡಿನೋ ಏನೋ ಒಂದು ಮಾಡಿ ಒಂದು ಆರ್ಟಿಕಲ್ ಇಶ್ಯೂ ಮಾಡಿರ್ತಾರೆ ತಾನೆ. ಬಟ್ ಇಲ್ಲಿ ನಾವೆಲ್ಲರೂ ಆರ್ಟಿಕಲ್ ಬಗ್ಗೆ ನೋಡಿದ್ವಾ? ಇಲ್ಲ ಆರ್ಟಿಕಲ್ ನೋಡಿದ್ವಾ ಇಲ್ಲಿ? ಇಲ್ಲ. ನಾವು ನೋಡಿದ್ದೇನು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಅಂತ. ಸೊ ಅದು ಕೂಡ ಎಕ್ಸಿಕ್ಯೂಟಿವ್ ಆ್ಯಕ್ಷನಿಂದ ಫಾರ್ಮ್ ಆಯಿತು ಅಂತ ಹೇಳಿದೆ ಅಲ್ವಾ. ಸೊ ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಲ್ವಾ, ಸ್ಟ್ಯಾಚ್ಯುಟರಿ ಬಾಡಿ ಅಲ್ವಾ. ಓಕೆ, ನೆಕ್ಸ್ಟ್ ದಿಸ್ ಬಾಡಿ ಆಲ್ಸೋ ಡೀಲ್ಸ್ ವಿತ್ ದ ಕಂಪ್ಲೇಂಟ್ಸ್ ಪರ್ಟೈನಿಂಗ್ ಟು ಇನ್ಫಾರ್ಮೇಷನ್ ಸಾಟ್ ಅಂಡರ್ ದ RTI ಆ್ಯಕ್ಟ್ ಫಾರ್ವರ್ಡ್ ಫ್ರಮ್ UTs. ನೋಡಿ, UT ಅಂದರೆ ಯೂನಿಯನ್ ಟೆರಿಟರಿಯಿಂದ ಬಂದಂತಹ ಒಂದಷ್ಟು ಕಂಪ್ಲೇಂಟ್ಸ್ಗಳೇನಿದೆ ಇದನ್ನು ಕೂಡ ಇದು ಈಸ್ಕೋಬೋದಂತೆ. ಹೌದಾ ಅಂತಂದರೆ ಎಸ್ ಹೌದು. UTಗಳಲ್ಲಿ ಬಂದಂತಹ ಕೆಲವೊಂದಷ್ಟು ಕಂಪ್ಲೇಂಟ್ಸ್ಗಳನ್ನ ಇದು ಕೂಡ ರಿಸೀವ್ ಮಾಡ್ಬೋದು. ಹಾಗಾಗಿ ಎವ್ರಿಥಿಂಗ್ ಈಸ್ ಕರೆಕ್ಟ್. ನೆಕ್ಸ್ಟು ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ಎಲಿಜಿಬಲ್ ವೈಲ್ ಬೀಯಿಂಗ್ ಇನ್ ದ ಆಫೀಸ್ ಟು ಬಿಕಮ್ ದ ಚೀಫ್ ಇನ್ಫಾರ್ಮೇಷನ್ ಕಮಿಷನ್. ಹೇಳ್ರಪ್ಪ, ಈಗ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗೋದಕ್ಕೆ ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿದೆ? ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರಬೇಕಾ? ಇಲ್ಲ, MP MLA MLC ಆಗಿರಲೇಬಾರದು. ನೆಕ್ಸ್ಟು ಮೆಂಬರ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರಬೇಕಾ? ಇವರೆಲ್ಲ ಹೌಸ್ ಆಫ್ ಪ್ರಾಫಿಟ್. ಇದು ಬೋರ್ಡ್ ಆಫ್ ಡೈರೆಕ್ಟರ್ ಇದೆಲ್ಲ ಪ್ರೈವೇಟ್ ಬ್ಯಾಂಕ್ ಇವೆಲ್ಲ ಹೌಸ್ ಆಫ್ ಪ್ರಾಫಿಟ್, ಯಾವುದೇ ಕಾರಣಕ್ಕೂ ಇರೋಂಗೇ ಇಲ್ಲ. ನೆಕ್ಸ್ಟು ಲಾಯರ?
ಲಾಯರ್ಗೆ ಇದಕ್ಕೂ ಏನು ಸಂಬಂಧ ಇಲ್ಲ. ಸೊ ಹಾಗಾಗಿ ಇದು ನನ್ ಆಫ್ ದ ಅಬೌವ್ ಈಸ್ ಎಲಿಜಿಬಲ್. ಓಕೆ, ನೆಕ್ಸ್ಟು ಇಲ್ಲೊಂದು ಪಾಯಿಂಟ್ಸ್ ನೋಡೋದು ಹೇಳಿದ್ ನಾನು ನಿಮಗೆ. ಅದನ್ನು ಕ್ವಾಲಿಫಿಕೇಷನ್ನು ಹೇಳಿದಲ್ವಾ ನೋಡಿ, ವೈಡ್ ನಾಲೆಡ್ಜು, ಎಕ್ಸ್ಪೀರಿಯನ್ಸ್ ಇನ್ ಲಾ, ಸೈನ್ಸ್ ಆ್ಯಂಡ್ ಟೆಕ್ಕು, ಸೋಷಿಯಲ್ ಸರ್ವಿಸು, ಮ್ಯಾನೇಜ್ಮೆಂಟು, ಜರ್ನಲಿಸಮು, ಮಾಸ್ ಮೀಡಿಯಾ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ನೋಡಿ ಕ್ವಾಲಿಫಿಕೇಷನ್ ಇದು ನೋಡ್ಕೋಬೇಕು. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಹೇಳೋದಾದರೆ, ದ ಮೆಂಬರ್ ಆಫ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆನ್ ದ ರೆಕಮೆಂಡೇಶನ್ ಆಫ್ ದ ಕಮಿಟಿ ಕನ್ಸಿಸ್ಟಿಂಗ್ ಆಫ್. ಹೇಳಿ, ಯಾರ್ಯಾರ ಒಂದು ರೆಕಮೆಂಡೇಶನ್ ಮುಖಾಂತರ ಅಪಾಯಿಂಟ್ ಮಾಡ್ತಾರೆ ಪ್ರೆಸಿಡೆಂಟ್ ಅವರು, ಹೇಳ್ತಾರಾ? ಸೊ ಒಬ್ಬರು PM ಇರ್ತಾರೆ ಅಲ್ವಾ, PM ಹೇಳಿದೆ. ಚೀಫ್ ಜಸ್ಟಿಸ್ ಬಗ್ಗೆ ಹೇಳಿದ್ನ ಇಲ್ಲ, ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆ ಹೇಳಿದ್ನ ಇಲ್ಲ, ಹಾಗಾಗಿ ಓನ್ಲಿ ಒನ್. ಈ PM ಜೊತೆ ಇನ್ಯಾರಿದ್ದಾರೆ? ಲೀಡರ್ ಆಫ್ ಲೀಡರ್ ಆಫ್ ಅಪೋಸಿಷನ್ ಆಫ್ ಲೋಕಸಭಾ, ಆಯಿತಾ. ಪ್ಲಸ್ ಇನ್ಯಾರು? ಇನ್ನೊಬ್ಬ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟ್ರು, ಅದು ಕೂಡ PM ಅವರು ನಾಮಿನೇಟ್ ಮಾಡಿರ್ತಾರೆ ಅಂತ ಹೇಳಿದೆ ಅಲ್ವಾ. ಸೊ ಇವ್ರು 3 ಜನ ಸೇರಿ ಆ ಕಮಿಟಿ ಆಗುತ್ತೆ. ಸೊ ಆ ಕಮಿಟಿ ಕೊಟ್ಟಂತಹ ರೆಕಮೆಂಡೇಶನ್ ಮೇರೆಗೆ ಪ್ರೆಸಿಡೆಂಟ್ ಅವರು ಮೆಂಬರ್ಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಹಾಗಾಗಿ ಇದು ತಪ್ಪಿದೆ, 2ನೇ ತಪ್ಪಿದೆ, 3ನೇ ತಪ್ಪಿದೆ. ಆನ್ಸರ್ ಈಸ್ ಓನ್ಲಿ 1. ನೆಕ್ಸ್ಟು 5ನೇ ಕ್ವಶನು. ಇದು ಹೇಳಿ, ಎ ನ್ಯೂಸ್ ಚಾನಲ್ ಪ್ರೂವ್ಸ್ ವಿತ್ ದ ಕನ್ಕ್ಲೂಸಿವ್ ಎವಿಡೆನ್ಸ್ ದಟ್ ಅ ಮೆಂಬರ್ ಆಫ್ ದ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಈಸ್ ಇಂಡಲ್ಸ್ ಇನ್ ಟು ಕರಪ್ಟ್ ಪ್ರಾಕ್ಟಿಸಸ್. The appeal for his removal reaches the central government. How can the member be removed ಅಂತಿದೆ. ಈಗ ಇಲ್ಲಿ ಕ್ವಶನ್ ಏನು ಕೇಳಿದಾನೆ ಅಂತಂದರೆ, ಯಾರೊಬ್ಬ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಏನಿದೆ, ಸೊ ಆ ಕಮಿಷನ್ ಮೆಂಬರ್ ಒಬ್ಬ ಸ್ಕ್ಯಾಮ್ ಆಗ್ಬಿಟ್ಟಿದ್ದಾನಂತೆ. ಅಂದರೆ ಏನೊಂದು ಕರಪ್ಷನ್ ಕೇಸಲ್ಲಿ ವಿತ್ ಪ್ರೂಫ್ ಸಿಗಾಕೊಂಡಿದ್ದಾನಂತೆ. ಸೊ ವಿತ್ ಪ್ರೂಫ್ ಸಿಗಾಕೊಂಡಾಗ ಅದೇನಾಗುತ್ತೆ, ಅಪೀಲು ಸೆಂಟ್ರಲ್ ಗೌರ್ಮೆಂಟ್ ಕಂಡು ಹೋಗುತ್ತೆ, ಅವ್ನು ರಿಮೂವ್ ಮಾಡಬೇಕು ಅಂತ. ಸೊ ಆ ಥರ ಹೋದಾಗ ರಿಮೂವಲ್ ಪ್ರೊಸೆಸ್ ಹೇಗಾಗುತ್ತೆ, ರಿಮೂವ್ ಹೇಗೆ ಮಾಡ್ತಾರೆ ಅಂತ ಕೇಳಿದ್ದಾನೆ, ಆಯಿತಾ. ಸೊ ಹಾಗಾದ್ರಲ್ಲಿ ದ PM may end his contract on the inquiry conducted by the cabinet secretary. The parliament passed the impeachment motion by simple majority. The chief information commissioner may remove him from his office. ಈಗ ಚಾನಲ್ ವಿತ್ ಪ್ರೂಫ್ ಇದೆ ಅಂತ ಎಲ್ಲಿದು, ಕಮಿಷನ್ ಇಂಡಿವಿಜುವಲ್ ಫಾರ್ ಇಸ್ ರಿಮೂವ್ ಇದೆಯಲ್ಲಿ ಕನ್ಕ್ಲೂಸಿವ್ ಎವಿಡೆನ್ಸ್ ಅಂತೆ. ನೋಡಿ, ಕನ್ಕ್ಲೂಸಿವ್ ಎವಿಡೆನ್ಸ್ಗಳೆಲ್ಲ ಇದೆ ಅಂತೆ. ಸೊ ನಾನು ಹೇಳ್ತೀನಿ, ನ್ಯೂಸ್ ಅವ್ರು 1000 ತೋರಿಸಿದ್ರು ಕೂಡ ಎಲ್ಲೋ 1000ಕ್ಕೆ 1 ಕೇಸ್ಗಳು ಮಾತ್ರ ತಕ್ಷಣ ರಿಮೂವ್ ಮಾಡ್ತಾರೆ. ಬಟ್ ಈ ಸೆಂಟ್ರಲ್ ಇನ್ಫಾರ್ಮೇಷನ್ ಅಂತ ಬಂದಾಗ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತ ಬಂದಾಗ ಎವಿಡೆನ್ಸು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇರಬೇಕು. ಸೊ ಹಾಗಾಗಿ ಇದು ಪಾರ್ಲಿಮೆಂಟ್ ಮೊದಲನೇದಾಗಿ ನಾನು ಇಂಪೀಚ್ಮೆಂಟ್ ಮೋಷನ್ ಬಗ್ಗೆ ನಾನು ಅಕಸ್ಮಾತ್ ಇದ್ದಿದ್ರೆ ನಾನು ಮಾತಾಡ್ತಾ ಇದ್ದೆ, ಬಟ್ ಇಂಪೀಚ್ಮೆಂಟ್ ಮೋಷನ್ ಬಗ್ಗೆ ಎಲ್ಲೂ ಕೂಡ ಇಲ್ಲ, ಆಯಿತಾ. ನೆಕ್ಸ್ಟ್ ಈ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡೋದಿಲ್ಲ ಅಥವಾ ಚೀಫ್ ಇನ್ಫಾರ್ಮೇಷನ್ ಕಮಿಷನ್. ಯಾಕೆ ಅಂತಂದರೆ ನಾನೊಂದು ಪಾಯಿಂಟ್ ಹೇಳಿದೆ, ಓನ್ಲಿ ಅಂತ ಹೇಳಿದೆ. ಇದೆಯಾ ಅಲ್ಲಿ ರಿಮೂವ್ಡ್ ಓನ್ಲಿ, ಇಲ್ಲಿದೆ ನೋಡಿ, ಇಲ್ಲಿ ಇನ್ನೊಂದು ಕಲರಲ್ಲಿ ಹಾಕ್ತೀನಿ ಈಗ. ಇಲ್ಲಿ ಪ್ರೆಸಿಡೆಂಟ್ ನೋಡಿ, ರಿಮೂವಲ್ ಕ್ಯಾನ್ ಬಿ ರಿಮೂವ್ಡ್ ಬೈ ಪ್ರೆಸಿಡೆಂಟ್ ಓನ್ಲಿ. ನೋಡಿ, ಇನ್ ಕೇಸ್ ಆಫ್ ಇನ್ಸಾಲ್ವೆನ್ಸಿ, ಕನ್ವಿಕ್ಷನ್ ಆಫ್ ಅಫೆನ್ಸ್, ಮಾರಲ್, ನೆಕ್ಸ್ಟ್ ಹೌಸ್ ಆಫ್ ಪ್ರಾಫಿಟ್ ಇಟ್ಕೊಂಡ್ರೆ. ಬಟ್ ಇಲ್ಲಿ ಕರಪ್ಷನ್ ಬಗ್ಗೆ ನಾನು ಹೇಳಿದ್ನಲ್ಲಿ ಮೈಂಡ್ ಆರ್ ಬಾಡಿ ಮಿಸ್ಬಿಹೇವಿಯರ್ ಅಂತಿದೆ, ಅದು ಬಿಟ್ರೆ ಮಾರಲ್ ಟರ್ಪಿಟೈಡ್ ಅಂತಿದೆ, ಆಫೀಸ್ ಆಫ್ ಪ್ರಾಫಿಟ್ ಅಂತಿದೆ. ಸೊ ಅವ್ರು ಏನಾದ್ರು ಕೊಟ್ಟಿರಲಿ ಅಂದರೆ ನ್ಯೂಸ್ ಅವ್ರು 1000 ಹೇಳಲಿ, ನಮ್ಮ ಹತ್ರ ಅದಿದೆ ಎವಿಡೆನ್ಸ್ ಇದೆ ಇದಿದೆ ಅಂತ ಏನು ಮಾಡೋರು ಕೂಡ ತಕ್ಷಣ ಯಾರನ್ನು ಕೂಡ ರಿಮೂವ್ ಮಾಡೋ ಹಾಗಿಲ್ಲ ಅವ್ರಿಗೆ. ಯಾಕಂತಂದರೆ ರಿಮೂವ್ ಮಾಡಬೇಕು ಅಂತಂದರೆ ಅದು ಸುಪ್ರೀಂ ಕೋರ್ಟ್ ಹೋಗುತ್ತೆ, ಎನ್ಕ್ವೈರಿ ಆಗುತ್ತೆ ಅಲ್ವಾ. ಹೇಳಿದೆ ಅಲ್ವಾ ನಿಮ್ಗೆ, ಹೇಳಿದ್ದೀನಿ ಅದನ್ನೆಲ್ಲ ಡೀಟೇಲಾಗಿ ಕೇಳಿಸ್ಕೊಂಡಿರ್ತಾರೆ. ಸುಪ್ರೀಂ ಕೋರ್ಟ್ ಹೋಗುತ್ತೆ ನೋಡಿ, ಇನ್ಕ್ವೈರಿ ಇದೆ ನೋಡಿ, ಇನ್ಕ್ವೈರಿ ಇಲ್ಲಿ ಈ ಸೈಡು. ಸೊ ಇನ್ಕ್ವೈರಿ ಆಗಬೇಕು ಸುಪ್ರೀಂ ಕೋರ್ಟ್ದು, ನೋಡಿ ಇಲ್ಲೂ ಇದೆ, ಸುಪ್ರೀಂ ಕೋರ್ಟ್ದು ಇನ್ಕ್ವೈರಿ ಆಗಬೇಕು. ಸುಪ್ರೀಂ ಕೋರ್ಟ್ ಇನ್ಕ್ವೈರಿ ಆಗಿ ಆಮೇಲೆ ಸುಪ್ರೀಂ ಕೋರ್ಟ್ ಏನು ವರ್ಡಿಕ್ಟ್ ಕೊಡುತ್ತೋ ಅದ್ರ ಮೇಲೆ ಪ್ರೆಸಿಡೆಂಟ್ ಅವ್ರು ರಿಮೂವ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾರು ಕೂಡ ರಿಮೂವ್ ಮಾಡಲ್ಲ. ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ರಿಮೂವ್ ಮಾಡ್ತಾರಾ? ಇಲ್ಲ. ಪಾರ್ಲಿಮೆಂಟನ್ನು ಪಾಸ್ ಮಾಡುತ್ತಾ? ಇಲ್ಲ. ಪ್ರೈಮ್ ಮಿನಿಸ್ಟರ್ ರಿಮೂವ್ ಮಾಡ್ತಾರಾ? ಇಲ್ಲ. ಸೊ ಇವ್ರು ಯಾರು ಕೂಡ ರಿಮೂವ್ ಮಾಡಲ್ಲ. ಹಾಗಾಗಿ ನನ್ ಆಫ್ ದ ಅಬೌವ್. ಜೊತೆಗೆ ನ್ಯೂಸ್ ಅವ್ರು 1000 ಹೇಳಿದ್ರು ಕೂಡ ಯಾವುದು ಕೂಡ ಆಗಲ್ಲ, ವಿತ್ ಅಂದರೆ ಪರ್ಟಿಕ್ಯುಲರಾಗಿ ಇವ್ರಿಗೆ ಸ್ಟ್ರಾಂಗ್ ಎವಿಡೆನ್ಸ್ ಇರಬೇಕು. ನೆಕ್ಸ್ಟು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಹೇಳೋದಾದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಕನ್ಸಿಸ್ಟ್ ಆಫ್ ಎ ಚೇರ್ಪರ್ಸನ್ ಆ್ಯಂಡ್ 2 ಅದರ್ ಮೆಂಬರ್ಸ್ ಅಂತೆ. 2 ಅದರ್ ಮೆಂಬರ್ಸಾ? ಇಲ್ಲ, 10 ಇದ್ದಾರೆ ಒಟ್ಟು. ನೋಡಿ, 2 ಅಲ್ಲ, ಇದು 10 ಜನ ಇರಬೇಕು. 1 + 10 ಅಂತ ಹೇಳಿದೆ ಅಲ್ವಾ.
MP, MLA are eligible? No, they are not eligible to become a member. ಇದು ಕೂಡ ತಪ್ಪಿದೆ. ನೆಕ್ಸ್ಟ್, ದ ಚೇರ್ಪರ್ಸನ್ ಶುಡ್ ಬಿ ಎಮಿನೆಂಟ್ ಜಸ್ಟಿಸ್ ಇನ್ ದ ಒಪಿನಿಯನ್ ಆಫ್ ದ ಪ್ರೆಸಿಡೆಂಟ್ ಆರ್ ಎಲಿಜಿಬಲ್ ಟು ಬಿ ಸುಪ್ರೀಂ ಕೋರ್ಟ್ ಜಡ್ಜ್. ಇದ್ರ ಬಗ್ಗೆ ನಾನು ಹೇಳದ್ನಾ? ನಾನು ಎಲ್ಲೂ ಕೂಡ ಇದ್ರ ಬಗ್ಗೆ ಹೇಳಲಿಲ್ಲ ಕ್ಲಾಸಲ್ಲಿ. ಸೊ ಹಾಗಾಗಿ ಇದು ಆನ್ಸರ್ ಇಸ್ ಡಿ. ಸರಿನಾ? ನೆಕ್ಸ್ಟು 7ನೇ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಟಾಸ್ಕ್ ಆರ್ ಪರ್ಫಾರ್ಮ್ ಬೈ ದ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇನ್ ಇಂಡಿಯಾ? ಸೊ ಓಕೆ, ಇದು ಕ್ವಾಸಿ ಜುಡಿಷಿಯಲಾ? ಹೌದು. ಅಡ್ಮಿನಿಸ್ಟ್ರೇಟಿವಾ? ಹೌದು. ಬಟ್ ಲೆಜಿಸ್ಲೇಷನ್ ಅಲ್ಲ. ಯಾಕೆ? ಇದು ಲಾ ಮಾಡುತ್ತಾ? ನಿಮ್ಮ ಸೆಂಟ್ರಲ್ ಇನ್ಫಾರ್ಮೇಷನ್ ಏನಿದೆ ಇದು ಅಕಸ್ಮಾತ್ ಈಗ ಆ್ಯಕ್ಚುಲಿಗೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ನಾವು ಏನು ನೋಡಿದ್ವಿ ಹೇಳಿ? ಅಂದರೆ ಈಗ ಯಾರೋ ಒಬ್ಬ ಇನ್ಫಾರ್ಮೇಷನ್ ಕೇಳ್ತಾರೆ, ಆಯಿತಾ, ಇನ್ಫಾರ್ಮೇಷನ್ ಕೊಡಲ್ಲ. ಸೊ ಇನ್ಫಾರ್ಮೇಷನ್ ಕೊಡಿದಾಗ ಅವ್ರ ಮೇಲೆ ಕೇಸ್ ಆಗುತ್ತೆ, ಅಂದರೆ ವಿಚಾರಣೆ ಕರೀತಾರೆ. ಸೊ ವಿಚಾರಣೆ ಕರೆಸಿ ಅವ್ರನ್ನ ಅಲ್ಲಿಂದಲೇ ಸಂಧಾನ ಅಂತಲ್ಲ, ಆ ಕೇಸ್ನ ಸಾಲ್ವ್ ಮಾಡಿ ಕಳಿಸ್ತಾರೆ. ಅಂದರೆ ಇಟ್ ಈಸ್ ಇಂಡೈರೆಕ್ಟ್ಲಿ ಆ್ಯಕ್ಟಿಂಗ್ ಲೈಕ್ ಅ ಕ್ವಾಸಿ ಜುಡಿಷಿಯಲ್. ಅಂದರೆ ಇದು ಪೂರ್ತಿ ಜುಡಿಷಿಯಲ್ ಅಲ್ಲ, ಅರ್ಧ ಜುಡಿಷಿಯಲ್ ಅಲ್ವಾ, ಅದಕ್ಕೆ ನಾವು ಕ್ವಾಸಿ ಜುಡಿಷಿಯಲ್ ಅಂತೀವಿ. ಇದು ಆಡಳಿತದ ಒಂದು ಬಾಡಿ ಅಂತ ಕೇಳಿದ್ದಾನೆ, ಅಂದರೆ ಅಡ್ಮಿನಿಸ್ಟ್ರೇಟಿವ್ ಬಾಡಿನ ಅಂತ ಕೇಳಿದ್ದಾನೆ. ಹೌದಲ್ವಾ? ಅಡ್ಮಿನಿಸ್ಟ್ರೇಟಿವ್ ಬಾಡಿನೇ ಇದು, ಆಡಳಿತ ಬಾಡಿನೇ ಇದು ಕೂಡ. ನೆಕ್ಸ್ಟು, ಇದು ಲೆಜಿಸ್ಲೇಷನ್ ಅಂತ ಕೇಳಿದ್ದಾನೆ. ಸೊ ಇದೇನು ಬಿಡಿ, ಡೆಲಿಗೇಟೆಡ್ ತೆಗೀರಿ. ಲೆಜಿಸ್ಲೇಷನಾ? ಲಾ ಮಾಡ್ತಾ ಇದೆಯಾ ಇದು? ಇಲ್ಲ, ಲಾ ಮಾಡಲ್ಲ ಇದು. ಆಯಿತಾ? ಈಗಾಗಲೇ ಮಾಡಿರುವಂತಹ ಸಂವಿಧಾನದಲ್ಲಿ ಅಥವಾ RTA ಆ್ಯಕ್ಟಲ್ಲಿ ಏನಿದೆ ಅದ್ರ ಪ್ರಕಾರನೇ ಇವರು ಪಾಲನೆ ಮಾಡ್ತಾರೆ. ಸೊ ಹಾಗಾಗಿ ಆನ್ಸರ್ ಇಸ್ 1 and 3 ಸಿ. ನೆಕ್ಸ್ಟು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ CIC. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಹೇಳಬೇಕೀಗ ನೀವು. ಓಕೆ, ಸುಮೋಟ ಅಂತ ಹೇಳಿದಲ್ಲ ನಿಮಗೆ. ಸೊ ಸುಮೋಟ ಇದೆ ಅಲ್ವಾ? ಹೌದು ಇದೆ, ಸುಮೋಟ ಇದೆ. ಎಷ್ಟು? CIC ಕ್ಯಾನ್ ಅಡ್ಮಿಟ್ ಅ ಕಂಪ್ಲೇಂಟ್ಸ್ ವೇರ್ ರಾಂಗ್ ಆರ್ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಟು ದ ಅಪೆಲೆಂಟ್ ಹ್ಯಾಸ್ ಪ್ರೊವೈಡೆಡ್. ಹೌದಾ? ಎಷ್ಟು ಜನ ಸರಿ ಅಂತೀರ ಇದನ್ನು? ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಇದು ಕೂಡ ನಿಮ್ಮ ಏನದು ಲಕ್ಷ್ಮೀಕಾಂತಲ್ಲಿದೆ, ತಲೆ ಕೆಡ್ಸ್ಕೊಬೇಡಿ. ಸೊ ಮೋಟ್ ಜುರಿಸ್ಡಿಕ್ಷನ್ ಇದು ಕೂಡ ಕರೆಕ್ಟಾಗಿದೆ. ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಏನಾದರೂ ಮಾಡ್ತು ಅಂದರೆ ಅವ್ರ ಮೇಲೆ ಕೂಡ ಕಂಪ್ಲೇಂಟ್ ಆಗುತ್ತೆ. ಅಂದರೆ ಈಗ ನೀವು ಯಾವುದೋ ಒಂದು ಪಬ್ಲಿಕ್ ಆಫೀಸ್ಗೆ ಹೋಗ್ತೀರಾ, ಆಯಿತಾ, ಕೆಲವೊಂದು ಇನ್ಫಾರ್ಮೇಷನ್ ಕೇಳ್ತೀರಾ, ಬಟ್ ಅವ್ರು ಕೊಡೋಕ್ಕೆ ನಿರಾಕರಿಸ್ತಾರೆ. ಅವಾಗ ನೀವೇನು ಮಾಡ್ತೀರಾ? ನಾನು ಹೋಗ್ತೀನಿ, ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ ನಾನು ಹೋಗ್ತೀನಿ, ಕೇಸ್ ಮಾಡ್ತೀನಿ, ಹಂಗೆ ಅಂತೀರ. ಸೊ ಅವಾಗ ಏನು ಮಾಡ್ತಾರೆ ಅವರು? ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ, ಬಟ್ ಅದು ರಾಂಗ್ ಇನ್ಫಾರ್ಮೇಷನ್ ಆಗಿರುತ್ತೆ, ಅದು ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಆಗಿರುತ್ತೆ. ಅಕಸ್ಮಾತ್ ಪಬ್ಲಿಕ್ ಆಫೀಸಿಂದ ನಿಮ್ಗೇನಾದರೂ ಮಿಸ್ಲೀಡಿಂಗ್ ಅಥವಾ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟರೆ ನೀವು ಅವ್ರ ಮೇಲೆ ಕೂಡ ಕಂಪ್ಲೇಂಟ್ ಹಾಕ್ಬಹುದು. ಆಯಿತಾ? ನೆಕ್ಸ್ಟು, ಇಟ್ ಈಸ್ ಅ ಡ್ಯೂಟಿ ಆಫ್ CIC ಟು ಅಡ್ಮಿಟ್ ಅ ಕಂಪ್ಲೇಂಟ್ ವೇರ್ ದ ಅಪೆಲೆಂಟ್ ಹ್ಯಾಸ್ ನಾಟ್ ಬೀನ್ ಏಬಲ್ ಟು ಸಬ್ಮಿಟ್ ಆ್ಯನ್ ಇನ್ಫಾರ್ಮೇಷನ್ ರಿಕ್ವೆಸ್ಟ್ ಬಿಕಾಸ್ ಆಫ್ ಸರಿ, ಇದು ಕೂಡ ಕರೆಕ್ಟಾಗಿದೆ. ಇದು ನಿಮ್ಮ ಲಕ್ಷ್ಮೀಕಾಂತಲ್ಲಿದೆ. ಲಕ್ಷ್ಮೀಕಾಂತಲ್ಲಿ ಪವರ್ಸ್ ಅಂತಿದೆ ನೋಡಿ, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ ನೋಡಿ. ಸೊ ಅಲ್ಲಿದೆ. ಸೊ ಇಲ್ಲೇನು ಹೇಳ್ತಾ ಇದೆ ಅಂತಂದರೆ, ಅಕಸ್ಮಾತು ಅವ್ನು ಸಬ್ಮಿಟ್ ಮಾಡಿರ್ತಾರಲ್ಲ, ಅಂದರೆ ನಿಮಗೆ ಕೊಟ್ಟಿರ್ತಾನಲ್ಲ ಇನ್ಫಾರ್ಮೇಷನು, ಆ ಇನ್ಫಾರ್ಮೇಷನ್ ತಪ್ಪಾಗಿತ್ತು ಅಂದರೆ ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಆಗ್ಬೋದು ಅಂತಿದೆ. ಅಂದರೆ CIC ಅಂದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂಥ ಕಂಪ್ಲೇಂಟ್ಗಳನ್ನ ಅಡ್ಮಿಟ್ ಮಾಡ್ಕೊಳ್ಳುತ್ತೆ ಅಂತಿದೆ. ಸೊ ನೀವು ಲಕ್ಷ್ಮೀಕಾಂತಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ. ಆಯಿತಾ? ನೆಕ್ಸ್ಟು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಪವರ್ ಆಫ್ ಇನ್ಕ್ವೈರಿ ಆಫ್ ದ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್. ದ CIC ಕ್ಯಾನ್ ಎಕ್ಸೈಸ್ ಸುಮೋಟೋ. ಹೌದಾ? ಎಸ್. ಎಷ್ಟು? ಇಟ್ ಹ್ಯಾಸ್ ಅ ಪವರ್ ಸಿಮಿಲರ್ ಟು ಸಿವಿಲ್ ಕೋರ್ಟ್. ಹೌದಾ? ಎಸ್. ಎಷ್ಟು? ಮೇ ಎಕ್ಸಾಮೈನ್ ಎನಿ ರೆಕಾರ್ಡ್ ವಿಚ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಪಬ್ಲಿಕ್ ಅಥಾರಿಟಿ. ಹೌದಾ? ಪಬ್ಲಿಕ್ ಅಥಾರಿಟಿದಿರುವಂತಹ ಎಲ್ಲ ರೆಕಾರ್ಡ್ಗಳನ್ನ ಇದನ್ನು ಎಕ್ಸಾಮಿನ್ ಮಾಡ್ಬೋದಾ? ಎಸ್, ಮಾಡ್ಬೋದು. ಆನ್ಸರ್ ಇಸ್ ಆಲ್ ಆಫ್ ದ ಅಬೌವ್. ನೋಡಿ, ಇಷ್ಟು ನೋಡಿದ್ರ ಅಂತಂದರೆ ಪಕ್ಕ ಪ್ರಿಲಿಮ್ಸ್ ಮಾಡ್ಕೋತೀರ, ತಲೆ ಕೆಡ್ಸ್ಕೊಬೇಡಿ. ಇದ್ರ ಬಿಟ್ಟು ಎಕ್ಸ್ಟ್ರಾ ಕೇಳಲ್ಲ. ಕೇಳಬಹುದಾದಂತಹ ಒಂದು ಪಾರ್ಟ್ ಏನು ಅಂತಂದರೆ ನಿಮ್ಮ ಪವರ್ಸ್ ಏನಿದೆ, POWERS, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಇದೆ. ಸೊ ಅದನ್ನು ನೋಡ್ಕೊಳ್ಳಿ. ಅದು ಬಿಟ್ಟರೆ ಈಗಾಗಲೇ ಕೇಳಬಹುದಾದಂತಹ ಕ್ವಶನ್ಸ್ಗಳನ್ನ ನಾನು ಈಗಾಗಲೇ ಸಾಲ್ವ್ ಮಾಡಿಸಿದ್ದೀನಿ. ಇನ್ನೇನು ಇಲ್ಲ, ಇನ್ನು ಮಿಕ್ಕಿರೋದು ನಿಮ್ಮ ರಿವಿಷನ್ ಪಾರ್ಟು. ಮತ್ತು ಸಮ್ಮರ್ ಶೀಟ್ ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ. ಅಕಸ್ಮಾತ್ ನಿಮಗೆ UPSC ಪ್ರಿಲಿಮ್ಸ್ ಪ್ರಿಪೇರ್ ಆಗ್ತಾಯಿದ್ದೀರಾ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳದ್ದು ಕ್ಲಾಸ್ಗಳು ಬೇಕು, UPSCದು ಡೆಲ್ಲಿ ಕ್ಲಾಸ್ಗಳು ಬೇಕು, ನನಗೆ ವಾಜಿರಾಮ್ದು ವಿಷನ್ IAS ಅದೆಲ್ಲ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಬೈ ಲಿಂಕ್ ಇರುತ್ತೆ. ಸೊ ಅಲ್ಲಿ ಹೋಗಿ ಬೈ ಮಾಡಿ, ಕಮ್ಮಿ ಬೆಲೆ ನಿಮ್ಗೆ ಸಿಗುತ್ತೆ. ಸರಿನಾ? ಸೊ ಜೊತೆಗೆ ಸಮ್ಮರ್ ಶೀಟ್ಗಳು ರೆಡಿ ಇದೆ, ಸಮ್ಮರ್ ಶೀಟ್ಗಳು ತೊಗೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಎಕ್ಸ್ಟ್ರಾ PDF ಬೇಕು, ಮೈನ್ಸ್ ಪ್ರಿಪೇರ್ ಆಗೋರಿಗೆ PDF ಬೇಕು, ಆಪ್ಷನಲ್ ಪ್ರಿಪೇರ್ ಆಗ್ತಾಯಿದ್ದೀನಿ ಸರ್, ಆಪ್ಷನಲ್ ವೀಡಿಯೋಸ್ಗಳು ಬೇಕು, CSAT ಪ್ರಿಪೇರ್ ಆಗ್ತಾಯಿದ್ದೀನಿ, CSAT ಕ್ಲಾಸ್ಗಳು ಬೇಕು ಅಂದರೆ ನನ್ನ ಹತ್ರ ಎಲ್ಲ ಇದ್ದಾವೆ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ಒಂದ್ಸತಿ ಮೆಸೇಜ್ ಹಾಕಿ, ಸ್ಯಾಂಪಲ್ ಕ್ಲಾಸ್ಗಳು ಕಳಿಸ್ತೀನಿ. ಅರ್ಥ ಆಯಿತು ಅಂದರೆ ಬೈ ಮಾಡಿ, ಅಷ್ಟೇ, ಇನ್ನೇನಿಲ್ಲ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.